ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಮತದಾನ ಆಗಿದೆ. ಅದರಲ್ಲೂ ಕೂಡ ಪರಿಷತ್ ಚುನಾವಣೆಗೆ 100% ವೋಟಿಂಗ್ ಆಗಿದೆ. ಮೂರು ಪಕ್ಷಗಳ 222 ಶಾಸಕರಿಂದ ಹಕ್ಕು ಚಲಾವಣೆ ಆಗಿದೆ. ಅದರಲ್ಲೂ ಕಾಂಗ್ರೆಸ್ನ 135 ಶಾಸಕರು, ಬಿಜೆಪಿಯ 62 ಶಾಸಕರು, ಜೆಡಿಎಸ್ನ 18, ಪಕ್ಷೇತರ 2 ಹಾಗೆ ಸರ್ವೋದಯ ಪಕ್ಷದ ಒಬ್ಬ ಶಾಸಕ. ಜೊತೆಗೆ ಇಷ್ಟು ಮಾತ್ರ ಅಲ್ಲ, ಉಚ್ಚಾಟಿತ 3 ಶಾಸಕರು ಸೇರಿ ಟೋಟಲ್ 222 ಮಂದಿ ವೋಟಿಂಗ್ ಆಗಿದೆ. ಮೂರು ಪಕ್ಷಗಳ ಚಿತ್ತ ಈಗ ಫಲಿತಾಂಶದತ್ತ. ಟೋಟಲ್ ಶಾಸಕರು 224, ಆದ್ರೆ ವಿನಯ್ ಕುಲಕರ್ಣಿ ಅವರು ಅಮಾನತುಗೊಂಡಿದ್ದಾರೆ, ಸುಧಾಕರ್ ಅವರು ತೀರಿ ಹೋಗಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಟೋಟಲ್ 222 ಮಂದಿ ಇದರಲ್ಲಿ ಭಾಗಿಯಾಗಿದ್ರು. ಸೊ ಈಗ 100% ವೋಟಿಂಗ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ಕಾಂಗ್ರೆಸ್ನ 135 ಹಾಗೆ ಬಿಜೆಪಿಯ 62 ಶಾಸಕರು, ಜೆಡಿಎಸ್ನ 18, ಪಕ್ಷೇತರ 2, ಸರ್ವೋದಯ ಪಕ್ಷದ ಒಬ್ಬ ಶಾಸಕ. ಆದ್ರೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ವೋಟಿಂಗ್ ಆಗಿದೆ, ಆದ್ರೆ ಯಾರ್ಯಾರಿಗೆ ಹಾಕಿದ್ರು, ಏನಾದ್ರೂ ಕ್ರಾಸ್ ವೋಟಿಂಗ್ ಆಯ್ತಾ? ಇನ್ನೊಂದ್ ಕಡೆಯಲ್ಲಿ ವೋಟ್ ಹಾಕಿದವರು ಕಾಂಗ್ರೆಸ್ ಪಕ್ಷಕ್ಕೊಂದು ಆತಂಕ ಏನಪ್ಪಾ ಅಂತ ಹೇಳಿದ್ರೆ, ಈ ಮೊನ್ನೆ ನಡೀತಲ್ಲ ಸಿಎಲ್ಪಿ ಮೀಟಿಂಗ್ ಆದಂತ ಸಂದರ್ಭದಲ್ಲಿ, ಅದಾದ ನಂತರ ಮತ್ತೆ 2 ದಿವಸ ಮತ್ತೆ ಅವ್ರನ್ನ ಮೀಟಿಂಗ್ ಮಾಡಿದ್ರು. ಆ ಸಂದರ್ಭದಲ್ಲಿ ವೋಟ್ ಯಾವ ರೀತಿ ಹಾಕಬೇಕು, ಯಾಕಂತ ಹೇಳಿದ್ರೆ ಅಸುಂದಿಗೊಳ್ಬಾರ್ದು, ಲ್ಯಾಪ್ಸ್ ಆಗಬಾರ್ದು. ಏನಾದ್ರೂ ಒಬ್ಬನ ಹೆಸರು ಬರೆಯೋಕ್ ಹೋಗಿ ಏನಾದ್ರೂ ತಿದ್ದೋಕೋ ಅಥವಾ ಏನಾದ್ರೂ ಮಾಡೋಕ್ ಹೋದ್ರೆ ಅದು ವೋಟ್ ಲ್ಯಾಪ್ಸ್ ಆಗುತ್ತೆ. ಆ ಆತಂಕ ಕೂಡ ಕಾಂಗ್ರೆಸ್ ನಾಯಕರಿಗೆ ಇರುವಂತದ್ದು. ಆದ್ರೆ ತಾವು ಹಾಕಿರುವಂತಹ ಅಭ್ಯರ್ಥಿಗಳು ಗೆಲ್ತಾರೆ ಎನ್ನುವಂತ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ರೆ ಕಾಂಗ್ರೆಸ್ ನಾಯಕರು. ಕೊನೆಯದಾಗಿ ವಿಕ್ಟರಿ ಸಿಂಬಲ್ ಕೂಡ ತೋರಿಸ್ಬಿಟ್ಟಿದ್ದಾರೆ ಎಲ್ಲ ಶಾಸಕರು ಹಾಗೆ ಸಚಿವರು ಕೂಡ ಕಾಂಗ್ರೆಸ್ನ ಮಂದಿ. ಸೊ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ ಎನ್ನುವಂತ ಆತ್ಮವಿಶ್ವಾಸ ಜಾಸ್ತಿ ಆಗೋದ್ರ ಜೊತೆಗೆ ಒಂದಿಷ್ಟು ಈ ರಾಜಕಾರಣಿಗಳಲ್ಲಿ ಅದರಲ್ಲೂ ಕೂಡ ಅಸಮಾಧಾನಗೊಂಡಿದ್ರಲ್ಲ, ಉಚ್ಚಾಟಿತಗೊಂಡಿದ್ರಲ್ಲ, ಹೆಬ್ಬಾರು ಹಾಗೆ ಬಸನಗೌಡ ಪಾಟೀಲ್ ಯತ್ನಾಳ್, ಇವರೆಲ್ಲ ನನ್ನ ಆತ್ಮವಿಶ್ವಾಸದ ಮತ ಹಾಕಿದ್ದೀನಿ, ಆತ್ಮಸಾಕ್ಷಿ ಮತ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ರು. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಈಗ 100% ವೋಟ್ ಆಗಿದೆ, ಆದ್ರೆ ಈಗ 5 ಗಂಟೆಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಇದರಲ್ಲಿ ಕ್ರಾಸ್ ವೋಟಿಂಗ್ ಯಾರ್ಯಾರು ಮಾಡಿದ್ರು ಗೊತ್ತಿಲ್ಲ, ಆದ್ರೆ ಅಸಿಂಧು ಇರಬಹುದು, ಲ್ಯಾಪ್ಸ್ ಆಗೋ ಭಯ ಕೂಡ ಕಾಂಗ್ರೆಸ್ ನಾಯಕರಿಗಿದೆ. ಸದ್ಯ ಏನೇನು ಬೆಳವಣಿಗೆ ಆಗ್ತಾ ಇದೆ ಅಂತ? ನಿಕೇಶ್, ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ತನ್ನ ಸಂಖ್ಯಾಬಲದ ಆಧಾರಿತವಾಗಿ ತಾವು ಕಣಕ್ಕಿಳಿಸಿದಂತಹ ಅಭ್ಯರ್ಥಿಗಳು, ಕಾಂಗ್ರೆಸ್ನ 4 ಅಭ್ಯರ್ಥಿಗಳು ಗೆಲ್ಲುವಂತದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದಕ್ಕೆ ಬಿಜೆಪಿಯ 2 ಅಭ್ಯರ್ಥಿಗಳು ಗೆಲ್ಲುವುದರಲ್ಲೂ ಕೂಡ ಅನುಮಾನಗಳಿಲ್ಲ. ಆದ್ರೆ ಬಹಳ ಪ್ರಮುಖವಾಗಿ ಸಾಕಷ್ಟು ಇಷ್ಟರ ಮಟ್ಟಿಗೆ ಚರ್ಚೆ ಆಗ್ಲಿಕ್ಕೆ ಕಾರಣ ಏನಂತಂದು ಹೇಳಿದ್ರೆ, ಕಾಂಗ್ರೆಸ್ನಿಂದ 5ನೇ ಅಭ್ಯರ್ಥಿ, ಜೆಡಿಎಸ್ನಿಂದ ಅಭ್ಯರ್ಥಿ ಕಣಕ್ಕಿಳಿದಿರುವಂತದ್ದೇ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಆತ್ಮಸಾಕ್ಷಿಯ ಅಡ್ಡ ಮತದಾನಗಳು ಕೂಡ ಆಗಬಹುದು ಅನ್ನುವಂತ ಒಂದಷ್ಟು ಚರ್ಚೆಗಳು ಹುಟ್ಟಾಕ್ಲಿಕ್ಕೂ ಕೂಡ ವೇದಿಕೆ ಆಯ್ತು. ಇವೆಲ್ಲವೂ ಕೂಡ ಇದೀಗ ಬೆಳಗ್ಗೆಯಿಂದನೂ ಕೂಡ ಮತದಾನದ ಪ್ರಕ್ರಿಯೆ ಮುಕ್ತಾಯವಾಗಿದೆ. ಎಲ್ಲರೂ ಕೂಡ ಬಂದು ಮತವನ್ನ ಹಾಕಿದ್ದಾರೆ. ಅಂತಿಮವಾಗಿ ಸಂಜೆ 5 ಗಂಟೆಯ ಹೊತ್ತಿಗೆ ಒಂದಷ್ಟು ಕೌಂಟಿಂಗ್ ಶುರುವಾಗುತ್ತೆ. ಕೌಂಟಿಂಗ್ ಎಲ್ಲ ಶುರುವಾದ ನಂತರದಲ್ಲಿ ನಿಜಕ್ಕೂ ಕೂಡ ಅಡ್ಡ ಮತದಾನ ಆಗಿದೆಯೋ ಇಲ್ಲವೋ, ಅಥವಾ ನೀವು ಹೇಳ್ತಾ ಇದ್ರಿ ಕಾಂಗ್ರೆಸ್ನಲ್ಲೂ ಕೂಡ 140 ಶಾಸಕರ ಬೆಂಬಲ ಇದೆ, ಹಾಗಾಗಿ 5 ಅಭ್ಯರ್ಥಿಗಳು ಗೆಲ್ತಾರೆ ಅನ್ನುವಂತ ವಿಶ್ವಾಸದಲ್ಲಿದ್ದಂತ ಕಾಂಗ್ರೆಸ್ಗೂ ಕೂಡ ತರಬೇತಿ ಕೊಡುವಂತ ಸಂದರ್ಭದಲ್ಲಿ ಒಂದಷ್ಟು ವೋಟ್ ಲ್ಯಾಪ್ಸ್ ಆಗಿರುವಂತದ್ದು ಸಾಕಷ್ಟು ಆತಂಕವನ್ನ ಮೂಡಿಸಿತ್ತು. ಇದೀಗ ಅವ್ರಿಗೂ ಕೂಡ ತರಬೇತಿ ಕೊಡುವಂತ ಕೆಲಸ ಕಾಂಗ್ರೆಸ್ ಮಾಡಿದೆ. ಆ ತರಬೇತಿ ಕೈ ಹಿಡಿದಿದೆಯಾ ಅಥವಾ ಮತ್ತೆ ಅದೇ ಎಡವಟ್ಟ ಶಾಸಕರು ಮಾಡಿದಾರಾ, ಅದೆಲ್ಲವೂ ಕೂಡ ಗೊತ್ತಾಗೋದು ಫಲಿತಾಂಶದ ಬಂದ ಬಳಿಕ. ಆದ್ರೆ ಒಂದಂತೂ ಸತ್ಯ, ಫಲಿತಾಂಶ ಬಂದ ಬಳಿಕ ಕಾಂಗ್ರೆಸ್ ಏನಾದ್ರೂ 5-5 ಗೆದ್ದರೆ ಅದು ಸಹಜವಾಗಿ ಜೆಡಿಎಸ್ಗೆ ಒಂದಷ್ಟು ಹಿನ್ನಡೆ ಆಗುತ್ತೆ ರಾಜ್ಯ ರಾಜಕಾರಣದಲ್ಲಿ ಅನ್ನುವಂತ ಚರ್ಚೆ. ಆ ಮೂಲಕ HD ಮಾಜಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹಾಗೂ ಹಾಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನಡುವಿನ ಈ ಪ್ರತಿಷ್ಠೆಯ ಚುನಾವಣಾ ಕಣದಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ರಾಜಕೀಯ ಮತ್ತಷ್ಟು ರಂಗೇರುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಬರುವಂತ ಫಲಿತಾಂಶ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಯಾವ್ಯಾವ ಶಾಸಕರ ಮುನಿಸು ಎಷ್ಟಿದೆ, ಯಾವ ಪಕ್ಷದಲ್ಲಿ ಎಷ್ಟು ಮುನಿಸಿದೆ ಅನ್ನುವಂತ ಎಲ್ಲಾ ದಿಕ್ಕು, ಒಂದಿಷ್ಟು ಸುಳಿವುಗಳು, ಒಳಸುಳಿವುಗಳು ಎಲ್ಲವೂ ಕೂಡ ದಿಕ್ಕು ಕೊಡುವಂತದ್ದೇ ಇವತ್ತಿನ ಫಲಿತಾಂಶ. ಹಾಗಾಗಿ ಇವತ್ತಿನ ಫಲಿತಾಂಶದ ಬಗ್ಗೆ ಸಾಕಷ್ಟು ಕುತೂಹಲ ಮೂಡಿದೆ. ನಿಕೇಶ್, ಹನುಮಂತು, ಬಹಳ ಪ್ರಮುಖವಾಗಿ ಈಗ GT ದೇವೇಗೌಡರು ಫಸ್ಟ್ ಬಂದು ವೋಟ್ ಹಾಕಿದ್ರಲ್ಲ, ಅದು ಕೂಡ ಜೆಡಿಎಸ್ನ ಶಾಸಕರ ಜೊತೆ ಬಂದಿಲ್ಲ. ಎಲ್ಲೊಂದ್ ಕಡೆ ಇದು ಬಿಜೆಪಿ ಅವರಿಗೆ ಹೆಲ್ಪ್ ಆಯ್ತಾ ಅಂತ, ಇವರ ತಲೆಯಲ್ಲಿ ಏನ್ ಓಡ್ತಾ ಇದೆ ಒಂದು ನಿರ್ಧಾರ ತೆಗೆದುಕೊಳ್ಳೋಕೆ ಅಂತ. ಯಾಕಂದ್ರೆ ಹೇಳಿದ್ರೆ 30 ವೋಟ್ ಹಾಕಿದ್ರೆ ಆ ಹೆಲ್ಪ್ ಆಯ್ತಾ ಅಂತ ಬಿಜೆಪಿ ಅವರಿಗೆ?
ಒಂದು ಮೈತ್ರಿಯ ಪಕ್ಷದ ಬಿಜೆಪಿ ಜೆಡಿಎಸ್ ನ ರಾಜಕಾರಣದಲ್ಲಿ ಈಗಾಗಲೇ ಮೈತ್ರಿಕೂಟದಲ್ಲೂ ಕೂಡ ಒಳಗೆ ಒಂದಷ್ಟು ಭಿನ್ನ ನಿಲುವುಗಳು ಭಿನ್ನಾಭಿಪ್ರಾಯಗಳು ಆಲ್ರೆಡಿ ಶುರುವಾಗೋಗಿತ್ತು. ಆದಾಗ್ಯೂ ಕೂಡ ಮೈತ್ರಿ ಧರ್ಮ ಪಾಲನೆ ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿ ತನ್ನ ಅಭ್ಯರ್ಥಿಗಳಿಗೆ ಹೆಚ್ಚುವರಿ ಮತಗಳ ಬಂದ ನಂತರದಲ್ಲಿ ಹೆಚ್ಚುವರಿ ಮತಗಳು ಜೆಡಿಎಸ್ಗೆ ಹಾಕಿಕೊಳ್ಳಬೇಕು, ಜೆಡಿಎಸ್ಗೆ ಹಾಕಬೇಕು ಅನ್ನುವಂತ ನಿರ್ಧಾರ ಬಿಜೆಪಿ ಮಾಡಿತ್ತು. ಆದರೆ ಜೆಡಿಎಸ್ನಿಂದ ಸ್ವತಃ 18 ಶಾಸಕರನ್ನು ಹೊಂದಿರುವಂತಹ ಜೆಡಿಎಸ್ ಅದರಲ್ಲೂ ಕೂಡ ಜಿಟಿ ದೇವೇಗೌಡರು ಮತ್ತೆ ಅನೂರು ಮಂಜುನಾಥ್ ಅವರು ಇಬ್ಬರು ಕೂಡ ಪಕ್ಷದ ಕಾರ್ಯಚಟುವಟಿಕೆಗಳಿಂದ ಅಂತರವನ್ನ ಕಾಪಾಡಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನು ಕೂಡ ಮಾಡಿತ್ತು. ಆದರೆ ಜಿಟಿ ದೇವೇಗೌಡರು ಯಾವುದೇ ರೀತಿಯ ಜೆಡಿಎಸ್ನ ಶಾಸಕರ ಜೊತೆಗೊಟ್ಟಿಗಾಗಿ ಎಲ್ಲೂ ಕೂಡ ಹೋಗದೇನೆ ಒಬ್ಬರೇ ಆಗಿ ಒಬ್ಬಂಟಿಯಾಗಿ ಬಂದು ಮತವನ್ನ ಹಾಕಿದ್ರು. ಜೊತೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿಯವರ ವಿಚಾರಕ್ಕೆ ಒಂದಷ್ಟು ವ್ಯಂಗ್ಯಭರಿತ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು ನೋಡಿದ್ರೆ ಈ ಎಲ್ಲಾ ಒಂದಷ್ಟು ನಡೆಗಳ ಬಗ್ಗೆ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಏನಂತ ಹೇಳಿದ್ರೆ ಜಿಟಿ ದೇವೇಗೌಡರು ಕೂಡ ಕಾಂಗ್ರೆಸ್ ವೋಟ್ ಮಾಡಿರಬಹುದು ಅನ್ನುವಂತ ಚರ್ಚೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇರುವಂತಹ ಕಾರಣಕ್ಕಾಗಿ ಅದು ಸಹಜವಾಗಿಯೇ ಬಿಜೆಪಿ ಕೂಡ ತನ್ನ ತಂತ್ರಗಾರಿಕೆಯನ್ನ ಬದಲಾವಣೆ ಮಾಡಿಕೊಂಡಿದೆ. ಯಾಕೆ ಅಂತಂದ ಹೇಳಿದ್ರೆ ಒಂದೊಮ್ಮೆ ವೋಟ್ ಅನ್ನ ಹಾಕುವಂತ ಪ್ರಕ್ರಿಯೆಯಲ್ಲಿ ಎಡವಟ್ಟು ಆದ್ರೆ ಅದು ಸಹಜವಾಗಿ ಅಧಿಕೃತ ಇಬ್ಬರ ಅಭ್ಯರ್ಥಿಗಳೇನಿದ್ದಾರೆ ಅವರಿಗೆ ತೊಂದರೆ ಆಗಬಹುದು ಅನ್ನುವಂತ ಕಾರಣಕ್ಕಾಗಿಯೇ ಹೆಚ್ಚುವರಿ ಮತಗಳನ್ನು ಹಾಕಿಕೊಳ್ಳುವಂತ ನಿರ್ಧಾರಕ್ಕೆ ಬಿಜೆಪಿ ಬಂದಿದೆ. ಒಟ್ಟಾರೆಯಾಗಿ ಈ ಚುನಾವಣೆ ಮತ್ತು ಹಿಂದಿನ ಒಂದಷ್ಟು ನಡೆದಂತಹ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನ ನಡುವೆ ಆ ಬಿರುಕೇನಿದೆ ಅದು ಮುಂದುವರಿಯುವಂತ ಎಲ್ಲಾ ಸಾಧ್ಯತೆಗಳು ಕಾಣಸಿಗ್ತಾ ಇದಾವೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿ. ನೋಡಿ, ಸದ್ಯಕ್ಕಾಗಲೇ ಗಮನಿಸ್ತಾ ಇರ್ಬೋದು ಏನೇನು ಆಗ್ತಾ ಇದೆ. ಸೊ ವಿಧಾನ ಪರಿಷತ್ ಚುನಾವಣೆ ಸಂದರ್ಭದಲ್ಲಿ ಏನೇನು